ದಿನ ಕೇಕ್ ರೆಡಿ ಆಗಿದೆ. ಇಲ್ಲಿ ಸೀತಾರಾಮ, ನಾನು ರಾಮ್ ಮತ್ತೆ ಸಿಹಿ, ಇಲ್ಲಿ ಜಿ ಕನ್ನಡ. ಜನ ನೋಡ್ಕೊಂಡು ಮಾತಾಡ್ತೀನಿ. ಜನಗಳು ಹಾಯ್ ಜನರೇ. ಅಲ್ಲಿ ಶೂಟಿಂಗ್ ಮಾಡ್ತಿದ್ರೆ ಇಲ್ಲಿ ಏನೋ ಗಾಸಿಪ್ ಮಾಡ್ತಾ ಇದ್ದಾರೆ. ಪೆಪ್ಪರ್ ಬೇಬಿ ಕಾರ್ನ್ ಡ್ರೈ. ಇವರೆಲ್ಲ ಮೂವರನ್ನು ಮಾತಾಡೋದು ಇದೇನೆ. ಊಟ ಏನು, ತಿಂಡಿ ಏನು, ನೀನೇನ್ ತಿಂದೆ, ನಾನೇನ್ ತಿಂದೆ, ನೀನೇನ್ ತಿಂದ್ಯಾ, ನಾನೇನ್ ತಿಂದೆ. ನಾನು ಒಬ್ಳೇ ಇಲ್ಲಿ ಕೆಲಸ ಮಾಡಕ್ ಬರೋಡು. ಅವಳಿಗೆ ಆ್ಯಕ್ಚುಲಿ ನಾನು ಇಲ್ಲಾಂದರೆ ಕೈಕಾಲೇ ಆಡಲ್ಲ, ಒಂದೊಂದು ಸತಿ ಹಂಗಾಗ್ಬಿಡುತ್ತೆ. ಅದಕ್ಕೆ ನೋಡಿ ಕಟ್ಟ. ವೈಷ್ಣವಿ ಮದುವೆಲಿ ಸಿಗೋಣ. ಚಾಚಪ್ಪ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಸೀತಾರಾಮ ಲಾಸ್ಟ್ ಡೇ ಶೂಟಿಂಗ್ ನಡೀತಾ ಇದೆ. ಒಂಥರ ಬಿಟರ್ ಸ್ವೀಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಇದು ಫಾರ್ ಅ ಲಾಟ್ ಆಫ್ ರೀಸನ್ಸ್. ಫಸ್ಟ್ ಟೈಮ್ ನಾನು ಆನ್ ಸ್ಕ್ರೀನಲ್ಲಿ ಒಂದು ತಾಯಿ ಪಾತ್ರನ ಪ್ಲೇ ಮಾಡಿದ್ದು. ಆ್ಯಂಡ್ ಸಾಕಷ್ಟು ಒಳ್ಳೆ ಮೆಮರೀಸ್ ಇದೆ. ದಿಸ್ ಕ್ಯಾರೆಕ್ಟರ್ ಸ್ಟಾಟ್ ಮಿ ಅ ಲಾಟ್. ಲೈಫ್ನ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು, ಅಥವಾ ಆ ಒಂದು ಸಾಫ್ಟ್ ನೇಚರ್ಡ್ ಪಾಸಿಟಿವಿಟಿ, ಯಾವುದೇ ಕಷ್ಟಗಳನ್ನ ಬಂದರೂ ಅದನ್ನು ಎದುರಿಸೋ ಅಂಥ ಒಂದು ಶಕ್ತಿ ಸಿಗ್ದಾಗಿದೆ. ಸೊ ಐ ವಿಲ್ ರಿಯಲಿ ಮಿಸ್ ದಿಸ್ ಕ್ಯಾರೆಕ್ಟರ್. ನೀವೆಲ್ಲರೂ ಇಷ್ಟು ದಿನ ಇಷ್ಟು ವರ್ಷ ಪ್ರೀತಿ ಕೊಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ 3 years ಆಯಿತು ಈ ಪ್ರಾಜೆಕ್ಟ್ಗೋಸ್ಕರ ನಾವು ಕೆಲಸ ಮಾಡಿ. ಅಂದರೆ ಶೂಟಿಂಗೆಲ್ಲ 2 years ಆಯಿತು. ಅದರ್ವೈಸ್ ಪ್ರೋಮೋ ರಿಲೀಸ್ ಆಗಿ ನಾವು ಆಲ್ಮೋಸ್ಟ್ 1 year ಕಾದ್ವಿ. ಸೊ ದಿಸ್ ವಾಸ್ ಅ ಸ್ಪೆಷಲ್ ಪ್ರಾಜೆಕ್ಟ್ ಫಾರ್ ವೇರಿಯಸ್ ರೀಸನ್ಸ್. ಐ ಆಮ್ ಶ್ಯೂರ್ ನೀವೆಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ ವಿಷಯ ಎಂಡ್ ಆಗ್ತಿದೆ ಅಂತ. ಸೊ ಡೆಫಿನೆಟ್ಲಿ ದರ್ಸ್ ಆಲ್ವೇಸ್ ಬೆಟರ್ ವೇಟಿಂಗ್ ಫಾರ್ ಅಸ್. ತುಂಬ ಒಳ್ಳೆ ಪ್ರಾಜೆಕ್ಟಿಂದ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಸೊ let's get started with the video, and this is going to be super fun video because ನಮಗೆಲ್ಲ ಅಷ್ಟು ಬೇಜಾರು ಆಗ್ತಿಲ್ಲ. ಬಿಕಾಸ್ ಒಂದು ಒಳ್ಳೆ ಪ್ರಾಜೆಕ್ಟ್ ನಾವು ಮಾಡಿದ್ದೀವಿ. ಒಂದು ನೆಮ್ಮದಿ ಮನಸ್ಸಲ್ಲಿ ಒಂದು ಸಂತೋಷ ಇದೆ. ನಮ್ಮ ಬೆಸ್ಟ್ನ ನಾವು ಕೊಟ್ಟಿದ್ದೀವಿ ಅಂತ. ಮಿಕ್ಕಿದೆಲ್ಲ ದೇವರು ಏನು ಕೊಡ್ತಾರೆ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಈಗ ಬೇಗ ರೆಡಿಯಾಗಿ ಸೆಟ್ಟಿಗೆ ಹೋಗಬೇಕು. ಹೇರ್ ವಾಶ್ ಕೂಡ ಮಾಡಬೇಕು. ನಾನು ಅದಕ್ಕೆ ಯೂಸ್ ಮಾಡ್ತಿದ್ದೀನಿ ಬಿ ಬ್ಲಂಟ್ ಅವರ ಬಾಂಡ್ ರಿಪೇರ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್. ಇವಾಗ ಕೂದಲು ಸಿಕ್ಕಾಪಟ್ಟೆ ಡ್ರೈ, ಟ್ಯಾಂಗಲ್ಸ್ ಮತ್ತು ಲೈಫ್ಲೆಸ್ ಆಗಿದ್ರೆ ಈ ಶ್ಯಾಂಪೂ ಮತ್ತು ಕಂಡೀಷ್ನರ್ನ ಯೂಸ್ ಮಾಡೋ ಮೂಲಕ ಸ್ಮೂತ್, ಫ್ರಿಜ್ ಫ್ರೀ ಹಾಗೆ ಶೈನಿ ಆಗಿ ಕೂಡ ಇರುತ್ತೆ. ಬಿ ಬ್ಲಂಟ್ ಒಂದು ಪ್ರೀಮಿಯಂ ಹೇರ್ ಕೇರ್ ಸ್ಟೈಲಿಂಗ್ ಬ್ರ್ಯಾಂಡ್ ವಿಚ್ ಇಸ್ ಅನಾನಮಸ್ ವಿತ್ ಇಟ್ಸ್ ಕಟಿಂಗ್ ಎಡ್ಜ್ ಹೇರ್ ಸ್ಟೈಲಿಂಗ್ ಆ್ಯಂಡ್ ಹೇರ್ ಕೇರ್. ಡ್ಯಾಮೇಜ್ ಬಾಂಡ್ಸ್ನ ಇದು ರಿಪೇರ್ ಮಾಡುತ್ತೆ 89% ತನಕ ಒಂದೇ ವಾಶಲ್ಲಿ. ಹಾಗೆ this is powered by Polypeptide Bond Tech with malic acid and nanopeptides. ಒಂದು ಥಿನ್ ಲೇಯರ್ ಕ್ರಿಯೇಟ್ ಮಾಡುತ್ತೆ. ಯಾವುದೇ ಥರ ಡ್ಯಾಮೇಜ್ ಬಾಂಡ್ಸ್ನು ಅದು ರಿಪೇರ್ ಮಾಡುತ್ತೆ. ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ತುಂಬ ಸಿಂಪಲ್. ನೀವು ಹೇರ್ನ ವೆಟ್ ಮಾಡಿ ಆಮೇಲೆ ಶ್ಯಾಂಪೂ ಮಾಡಿ ನೀಟಾಗಿ ಹೇರ್ ವಾಶ್ ಮಾಡಿ ಸ್ವಲ್ಪ ಹೊತ್ಬಿಟ್ಟು ಆ್ಯಂಡ್ ಕಂಡೀಷ್ನರ್ನ ಯೂಸ್ ಮಾಡಿ ದೆನ್ ಯು ಆರ್ ಗುಡ್ ಟು ಗೋ. ಬಿ ಬ್ಲಂಟ್ ಅವರ ಎಲ್ಲ ಪ್ರಾಡಕ್ಟ್ಸು SLS ಮತ್ತು ಪ್ಯಾರಬಿನ್ ಫ್ರೀ. ಈ ಪ್ರಾಡಕ್ಟ್ಸ್ ಎಲ್ಲ ರೆಕಮೆಂಡ್ ಮಾಡಿರೋದು ಹೇರ್ ಪ್ರೊಫೆಕ್ಟ್. ಬಿ ಬ್ಲಂಟ್ ಇಂದ ನೀವು ಯಾವುದೇ ಥರ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ರು ಬಿ ಬ್ಲಂಟ್ ಶೈನ್ ಅಕಾಡೆಮಿ ಸಂಬಾ ಫೌಂಡೇಶನ್ ಮೂಲಕ 10,000 ಹೆಣ್ಮಕ್ಳಿಗೆ ಅಕ್ರಾಸ್ ದ ನೇಷನ್ ಎಂಪವರ್ ಮಾಡಬೇಕು ಅಂತ ಈ ಮಿಷನ್ನ ತಗೊಂಡಿದ್ದಾರೆ. ಪ್ರತಿಯೊಂದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಅಥವಾ ನಾನು ಕೂಪನ್ ಕೋಡ್ನ ಯೂಸ್ ಮಾಡಿ ವೈಷ್ಣವಿ 2025 ಟು ಗೆಟ್ 20% ಡಿಸ್ಕೌಂಟ್ ಆನ್ beeblunt.com. ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾಲು ಕೂಡ ಈ ಪ್ರಾಡಕ್ಟ್ ಸಿಗುತ್ತೆ. ಸೆಟ್ಟಿಗೆ ಹೋಗೋಣ. ಕೊನೆ ದಿನ ನಾವು ಮಜಾ ಮಾಡೋಣ. ಆ್ಯಂಡ್ ಕೊನೆ ಸಲ ಈ ಒಂದು ಸೀತಾ ಕ್ಯಾರೆಕ್ಟರ್ನ ನಾನು ಇವತ್ತು ಮೇಕಪ್ ಎಲ್ಲ ರೆಡಿಯಾಗಿ ಆಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ, ಲೆಟ್ಸ್ ಗಿವ್ ಅ ಬೆಸ್ಟ್ ಆ್ಯಂಡ್ ಮಜಾ ಮಾಡೋಣ ಬನ್ನಿ. ಇವತ್ತು ನಮ್ಮ ಸೆಟ್ಟಲ್ಲಿ ಬೊಫೆ ನಡೀತಾ ಇದೆ. ಹೌದು, ನಾನು ರಸಮ್ ತಿಂತಾ ಇದ್ದೀನಿ. ಹಾಂ, ನಿಮ್ಮನೆ ಊಟ ಏನು? ಅನ್ನ, ರಸಮ್, ಬೆಂಡೆಕಾಯಿ ಪಲ್ಯ. ನಿಮ್ಮನೆ ಊಟ? ಅನ್ನ, ತಿಳಿ ಸಾರು, ಕೋಸ್ ಪಲ್ಯ, ಒಂದೇ ಚಪಾತಿ. ಅದವ್ರು ಮಾತ್ರ ನಮ್ಮನೆ ಊಟ ಕಾರ್ನ್ ಸೂಪ್, ಸ್ವೀಟ್ ಕಾರ್ನ್ ವೆಜ್ ಸೂಪ್, ಮತ್ತೆ ಏನಂತಾರೆ ಪೆಪ್ಪರ್ ಬೇಬಿ ಕಾರ್ನ್ ಡ್ರೈ, ಮತ್ತೆ ಪನ್ನೀರ್ ಚಿಲ್ಲಿ. ಮೇಘನ ಹೆಂಗೋ ಪನ್ನೀರ್ ತಿನ್ನೋದಿಲ್ಲ. ಬಟ್ ಹಾಂ, ಇವಾಗ ಐಟಮ್ಸ್ನ ತೋರಿಸ್ತೀವಿ, ನಿಮಗೆ ಶಾಕ್ ಆಗಿಬಿಡುತ್ತೆ ಇಷ್ಟೆಲ್ಲ ತಿಂತಾರ ಲಂಚಲ್ಲಿ ಅಂತ. ನೋಡಿ, ಇದು ನಮ್ಮ ಲಂಚ್ ಸೀನ್ಸ್. ಇಲ್ಲಿ ರೈಸ್ ಇದೆ, ಇಲ್ಲಿ ಏನು ಸಾರು? ತಿಳಿ ಸಾರು.
ಇದು ತಿಳಿ ಸಾರಲ್ಲ ಕಣೆ, ಇದು ಬೇಳೆ ಸಾರು, ಇದು ಒಂಥರ ದಾಲ್, ದಾಲ್ ದಾಲ್, ನಾರ್ತ್ ಇಂಡಿಯನ್ ದಾಲ್. ಸೌತ್ ಇಂಡಿಯನ್ ದಾಲ್ ಅದು. ಬೆಂಡೆಕಾಯಿ ಫ್ರೈ, ಇದು ರಸಂ, ಬೇಳೆ ರಸಂ, ಉಪ್ಪಿನಕಾಯಿ, ಚಟ್ನಿ ಪುಡಿ, ಕೋಸ್ ಪಲ್ಯ, ಅಲ್ಲಿ ಬೇಬಿ ಕಾರ್ನು, ಇದು ಖಾಲಿ ಡಬ್ಬ ಆಪಲ್ ಇತ್ತು, ಇದು ರೈಸು, ಇದು ತಿಳಿ ಸಾರು, ಅಲ್ಲೊಂದು ಕೋಸ್ ಪಲ್ಯ, ಅಲ್ಲಿ ಒಂದೇ ಒಂದು ಚಪಾತಿ, ಅಲ್ಲೊಂದು ಹೆಸರುಕಾಳು ಪಲ್ಯ, ಅಲ್ಲಿ ಸ್ವೀಟ್ ಕಾರ್ನ್ ಸೂಪು. ಒಂದೇ ಒಂದು ಚಪಾತಿ ತಕ್ಕಷ್ಟು ಉಪ್ಪು. ಹೌದು, ಇಲ್ಲಿ ಮೊಸರು. ಹಾ, ಮೊಸರು. ನಮ್ಮಮ್ಮ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ದಿರಾ ಹಾಕ್ಬಿಟ್ಟಿದ್ದಾರೆ. ಓ ಶೇಟ್ ಶೇಟ್ ಶೇಟ್, ಎಂತ ವಿಪರ್ಯಾಸ. ಏನಾಸ ವಿಪರ್ಯಾಸ. ವಿಪರ್ಯಾಸ. ವೇದವ್ಯಾಸ. ಸ್ವೀಟ್ ಕಾರ್ನ್ ಇಸ್ ವೆರಿ ಸ್ವೀಟ್. ಕೊಡ್ತೀರಾ? ಹ್ಯಾಪಿ ಲಂಚಿಂಗ್. ಅಲ್ಲಿ ಶೂಟಿಂಗ್ ಮಾಡ್ತಿದ್ರೆ ಇಲ್ಲಿ ಏನೋ ಗಾಸಿಪ್ ಮಾಡ್ತಾ ಇದ್ದಾರೆ. ಏನು ಗಾಸಿಪ್ ನೋಡಿ. ನೋಡಿದ್ರೆ ಎಲ್ಲ ನನ್ನ ಬಗ್ಗೆನೇ ಮಾತಾಡ್ತಿದ್ದಾಳೆ. ಅಯ್ಯೋ ಈ ಪ್ರೀತಿಗೆ ಅದೊಂದೇ ಹಾಡ ಬರೋದು ನಿನ್ನ ನೋಡಿದ್ರೆ ಅದೇ ಬರುತ್ತೆ. ಓ, ಅವರು ಪಿಕಪ್ ಮಾಡ್ತಾ ಇದ್ದಾರೆ. ಪಾಪ ಅವ್ರು ಹಂಗೆ ನಡ್ಕೊಂಬಂದು ಮೋಹಿನಿ ತರ ಸ್ಲೋ ಮೋಷನ್ ಅಲ್ಲಿ ಬಂದ್ರು. ಅವ್ರು ಎಮೋಷನಲ್ ಆಗಿ ಸ್ಲೋ ಮೋಷನ್ ಅಲ್ಲಿ ಬಂದ್ರು. ಸೀರಿಯಸ್. ಇದು ಎಷ್ಟು ರಿಹರ್ಸಲ್ ಮಾಡ್ತಾರೆ. ನೀನು ಎಲ್ಲರಿಗೂ ತೊಂದರೆ ಕೊಡ್ತಿಲ್ಲ, ಎಸ್ಪೆಷಲಿ ನನಗೆ. ಇಲ್ಲ, ವೈಡ್ ಆ್ಯಂಗಲ್ ಇದೆ. ಯಾಕೆ ನಂಗೆ ಅಷ್ಟು ತೊಂದರೆ ಕೊಡ್ತಿದ್ಯಾ ಬೆಳಗ್ಗೆ? ಯಾಕೆ ಅಷ್ಟು ತೊಂದರೆ ಕೊಡ್ತಿದ್ಯಾ? ನಾನು ಇಲ್ಲಿದ್ದೀನಿ, ಇಲ್ಲಿ ನೋಡ್ಕೊಂಡು ಜನ ನೋಡ್ಕೊಂಡು ಮಾತಾಡ್ತೀನಿ. ಜನಗಳು ಬನ್ನಿ ಬನ್ನಿ. ಓಕೆ, ಬಾಯ್. ಪೂಜಾ ಮಾಡಿ ಮ್ಯಾಚ್ ಬಗ್ಗೆ ಕಟ್ಕೊಳಿಸ್ತೀನಿ. ಈ ಕಡೆ ಬಾ ನೀನು. ಇದು ನಮ್ಮ ಸೌಂಡ್ ಸೆಟಪ್. 3 ಕ್ಯಾಮ್ರಾ ಸೆಟಪ್ ಇವತ್ತು. ಇವರು ಈರಣ್ಣ. ಥ್ಯಾಂಕ್ ಯು. ಹಾಕಿಲ್ವಾ? ಇದು ಮಾಡಿ ಫಸ್ಟ್ ಇದಕ್ಕೆ ಮಾಡು, ಆಮೇಲೆ ಕ್ಯಾಮ್ರಾ ಕೊಡೋದು. ಕಣ್ಣು ಕುಂಡ್ರೆ ಅದಕ್ಕೆ ನಾಲ್ಕು ಹಾಕಿಲ್ಲ. ಹಂಗೆಲ್ಲ ಮಾತಾಡ್ಬೇಡಿ, ರೆಕಾರ್ಡ್ ಆಗ್ತಾ ಇದೆ. ನೆಕ್ಸ್ಟ್ ಹೀರೋ ಆಗ್ತೀರಾ ನೀವು ಸೀರಿಯಲ್ಗೆ. ಸೊ ಇವತ್ತು ಲಾಸ್ಟ್ ಸೆಕೆಂಡ್ ಡೇ ಶೂಟು. ಎಲ್ಲ ಶೂಟಿಂಗಲ್ಲಿ ಬಿಸಿ ಇದ್ದೀವಿ. ಇಲ್ಲಿ ನನ್ನ ಕಟ್ ಹಾಕಿರ್ತಾರೆ, ಕಿಡ್ನ್ಯಾಪ್ ಮಾಡಿ ಕಟ್ಟಾಕಿ ಎರಡು ಕೈ ಇಡು ಕೆಳಗೆ ಕಟ್ತಾರೆ. ನೀವು ಇಟ್ಕೊಳ್ಳಿ ಮೇಡಮ್. ಓ ಹಾಂ, ನೋಡಿ ನಾನು ಎಷ್ಟು ಹೆಲ್ಪ್ಫುಲ್ ಅಂದರೆ ಹಿಂಗೆ. ಇದಕ್ಕೋಸ್ಕರನೇ ಬಂದಿದ್ದ ಗೊತ್ತು ನೀನು. ಏನಕ್ಕೆ ಇಲ್ಲ ಗೈಸ್, ನಾನು ಆ್ಯಕ್ಚುಲಿ ತುಂಬ ಹೆಲ್ಪ್ಫುಲ್ಲು, ತುಂಬ ಹೆಲ್ಪ್ ಮಾಡ್ತೀನಿ ಸೀತಂಗೆ. ನಾನು ಅವಳಿಗೆ ಆ್ಯಕ್ಚುಲಿ ನಾನು ಇಲ್ಲಾಂದರೆ ಕೈಕಾಲೇ ಆಡಲ್ಲ, ಒಂದೊಂದು ಸತಿ ಹಂಗಾಗ್ಬಿಡುತ್ತೆ. ಅದಕ್ಕೆ ನೋಡಿ ಕಟ್ಟಾಗ್ತೀನಿ. ಇವತ್ತು ಎಲ್ಲ ಸತ್ಯ ರಿವೀಲ್ ಆಗಿಬಿಡುತ್ತೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಇಡೀ ಫ್ಯಾಮ್ಲಿಗೆ, ಸೊ ಎಲ್ಲರೂ ಬಂದು ನನ್ನ ಕಾಪಾಡ್ತಾರೆ. ಆ ಥರ ಒಂದು ಸೀನ್ ನಡೀತಾ ಇದೆ. ಪೂ ಅವ್ರದ್ದು ಇವತ್ತು ಲಾಸ್ಟ್ ಡೇ ಶೂಟಿಂಗ್. ನಮ್ದೆಲ್ಲ ಇನ್ನೊಂದು ದಿನ ಇದೆ. ಆ್ಯಂಡ್ ಪೂ, ಹಾಯ್ ಪೂ, ಇಟ್ಸ್ ಯೋರ್ ಲಾಸ್ಟ್ ಡೇ ಟುಡೇ. ಡೈಲಾಗ್ಸ್ ನೋಡಿದ್ರಪ್ಪು ಎಷ್ಟಿದೆ ನಿಮ್ಗೆ? ಲೈಬ್ರರಿ ಸಿನ್ಸಿನಿ ಅಕ್ಕ ನೋಡಿ ಎಷ್ಟು ಸೀರಿಯಸ್ ಆಗಿ ಓದ್ತಾ ಇದ್ದಾರೆ.
ಸೀನ್ ಪೇಪರ್ ಹೋಗ್ತಾರೆ. ಓ ಸೋ ಸ್ವೀಟ್, ಸೋ ಒಬಿಡಿಯಂಟ್. ಇದು ಆ್ಯಕ್ಚುಲಿ ಒಂದು ಸೀರಿಯಸ್ ಸೀನ್, ಬಟ್ ಸಿಕ್ಕಾಪಟ್ಟೆ ಕಾಮಿಡಿ ಅನಿಸ್ತಾ ಇದೆ. ಗನ್ನು ಹೊಡೆದೋಯ್ತು, ಅದಕ್ಕೆ ಅದನ್ನು ರಿಪೇರ್ ಮಾಡೋಕ್ಕೆ ಹೋಗಿದ್ದಾರೆ. ರಿಪೇರ್ ಮಾಡಿದ್ರೆ ಸೀನ್ ಸ್ಟಾರ್ಟ್ ಆಗುತ್ತೆ ಶೂಟು. ಸೊ ಎಲ್ಲರೂ ಈಗ ರೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆಲ್ ಆರ್ ಚಿಲ್ಲಿಂಗ್. ಮೇಘನಾ, ಏನು ಅನಿಸ್ತಮ್ಮ ಈ ಸೀನು ಹೆಂಗಿದೆ? ತುಂಬ ಖುಷಿ ಆಯಿತು. ಗನ್ ನೋಡಿದವರಿದೆ ಮತ್ತೆ ಡಿಲೇ ಕೂತ್ಕೊಂಡಿದ್ದಾರೆ, ಲೇಟ್ ಆಗ್ತಿದೆ ಅಂತ. ಅದ್ರಲ್ಲಿ ಬೇರೆ ನೋಡಿದವರಿದೆ. ಸೊ ಇಟ್ಸ್ ಎ ಟ್ರ್ಯಾಜಿಡಿ. 10 ಗಂಟೆನಾ ಟೈಮು? ಈಸಿಲಿ 10 ಗಂಟೆ ಆದರೂ ಸ್ಟಾರ್ಟ್ ಆಗಿಲ್ಲ ಶೂಟು. ಹಬ್ಬ ಎಲ್ಲ ಇಷ್ಟಾಗಿರುತ್ತೆ. ಹಾಂ, ಇವಾಗ ಡಿಸ್ಕಷನ್. ಒಂದು ಸೀನ್ ಇಲ್ಲಿ ಉಳಿದಿರೋದು 3 ಸೀನ್ ಇಲ್ಲಿ ಒಳಗಡೆ. ಅಷ್ಟೇ ನಾನಿಂದು ಔಟ್ಡೋರಲ್ಲಿ ಅವ್ರದ್ದಿದೆ, ನಮ್ಮದೇನಿಲ್ಲ. ಓ ಮಜಾ. ಸೊ ಎಲ್ಲ ಆರಾಮಾಗೆಲ್ಲ ಟೆನ್ಷನಲ್ಲಿ ಓಡಾಡ್ತಿದ್ದಾರೆ ಗನ್ ಏನು ಮಾಡೋದು ಅಂತ. ಇವಾಗ ಗನ್ ಸಿಕ್ಕಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡೋದು. ನಾನು ಈ ಪರಿಸ್ಥಿತಿಯಲ್ಲಿದ್ದೀನಿ ನೋಡಿ, ಆದರೂ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿ ಹಿಂಗೆಲ್ಲ ಮಾಡಬೇಡಿ. ಹಿಂಗೆ ಮಾಡ್ತೀನಿ. ಏನ್ ಸ್ಯಾಡಿಸ್ಟಿಕ್ ಪ್ಲೆಷರ್ ಹೇ ಹೇ ಅಂತ ನಕ್ರಿ ಅಲ್ಲ ರಾವಣನ್ ತರ. ಇದ್ರ ಬ್ಯಾಕ್ ಸ್ಟೋರಿ ಏನಂದರೆ, ಮೇಘನಿಗೆ ತುಪ್ಪ ಅಂದರೆ ಇಷ್ಟ ಇಲ್ಲ, ಬಾದಾಮ್ ಹಲ್ವ ತಿಂತಾಯಿದ್ರು. ಸೊ ಇವ್ರು ತಿಂತಿದ್ರು, ಆದರೂ ಹೇಳಿಲ್ಲ ಮೇಘನಿಗೆ ಅದರಲ್ಲಿ ತುಪ್ಪ ಇದೆ ಅಂತ. ಅವಳು ತಿಂದ್ಬಿಟ್ಲು, ಅದಕ್ಕೆ ಅವಳಿಗೆ ಹಿಂಗಾಗ್ತಿದೆ. ಹಂಗಾಗ್ತದೆ ಸಿಹಿ ಥರ ಸಿಹಿ ಥರ ಆಗ್ತಿದೆ. ಮೇಘನ ತಿನ್ನು ಇನ್ನೊಂಚೂರು. ಆಯ್ತು ಮೇಘನ ಸೇಕ್. ಓಕೆ, ಪಾಪ ಬೆಳಗ್ಗೆ ನಿಪ್ಪಟ್ಟು ಮತ್ತೂರು ವಡೆ ಎಲ್ಲ ಕೊಡ್ಸಿದ್ದಾರೆ. ಅವ್ರಿಗೆ ಹೇಳ್ತೀಯ? ನಾನು ಇಡ್ಲಿ ವಡೆ ಕೊಡ್ಸಿದ್ದೀನಿ ಅಷ್ಟೇ. ಅದು ತೋರಿಸಿಂದ 1 hour ವೇಟ್ ಮಾಡಿ ಬಂದಿದೆ. ಅದು ಸೆಟ್ಟಲ್ಲೂ ಸಿಕ್ತಿತ್ತು. ತಿನ್ಬಿಡ್ಲಿ ಅದೇ ತರ ಇಡ್ಲಿ ವಡೆ ಸಿಕ್ಬಿಡ್ಲಿ ಇವ್ರಿಗೆ. ಏನು ತರಿಸ್ಲಿ? ಏನು ಅಲ್ಲಿ ನೋಡಿ ಏನ್ ಬೇಕಾಗಿಲ್ಲ. ಇನ್ನೊಂದು ಐಸ್ ಕ್ರೀಮು. ಡೋಂಟ್ ಟಾಕ್ ಟು ಮೀ. ಐಸ್ ಕ್ರೀಮು ಕೊಡ್ಸಿದ್ರ? ಡೋಂಟ್ ಟಾಕ್ ಟು ಮೀ. ಡೋಂಟ್ ಟಾಕ್ ಟು ಮೀ. ನೋಡಿ ಎಷ್ಟು ಕ್ಯೂಟಾಗಿ ಸಿ ಅಂತಿದ್ದಾರೆ. ಈಗ ಅದೇ ಆದ್ರೂ ಹೆಂಗೆ ಇಷ್ಟು ಕ್ಯೂಟ್ನೆಸ್ನ ನೀನು ಹಿಂಗೆ? ಇವರೆಲ್ಲ ಮೂವರನ್ನು ಮಾತಾಡೋದು ಇದೇನೆ. ಊಟ ಏನು, ತಿಂಡಿ ಏನು, ನೀನೇನು ತಿಂದೆ, ನಾನೇನು ತಿಂದೆ, ನೀನೇನು ತಿಂದ್ಯಾ, ನಾನೇನು ತಿಂದೆ. ನಾನು ಒಬ್ಬಳೇ ಇಲ್ಲಿ ಕೆಲಸ ಮಾಡಕ್ ಬರೋಡು. ಅವ್ರು ತಿನ್ಬೇಕಾದ್ರೂ ವಾಯ್ಸ್ ನೋಟ್ ಕಳಿಸಿ ಸೀನ್ ಚೇಂಜ್ ಮಾಡಿಸಿ. ಓಕೆ, ಸೇ ಮಾಡ್ಬಿಡಿ ಹಿಂಗೆ. ಮಾಡಲ್ಲ ನೋಡಿ ಆದ್ಮೇಲೆ ಯಾಕೆ ಕುತ್ಕೋತೀರಾ? ಏನ್ ಬೇಕಾಗಿಲ್ಲ, ಎದೋಗಿ ಆ ಕಡೆ. ವಿಡಿಯೋ ಮುಂದೆ ಡೌ ಮಾಡ್ಬಿಡಿ ನೀವು. ವಿಡಿಯೋಲಿ ಈ ಪ್ರೀತಿಗೆ ಕಣ್ಣು ಇಲ್ಲ. ಒಂಥರ ತಾಯಿ ಮಗಳು ಸಂಬಂಧ. ಅಲ್ಲ ಏನು ಗೊತ್ತಾ, ಪಾಪ ಮಲಗಿದ್ರು, ಶಾಲ್ ಚಳಿ ಆಗ್ತಿದೆ, ಫ್ಯಾನ್ ಕಮ್ಮಿ ಮಾಡೋದು. ಫ್ಯಾನ್ ಕಮ್ಮಿ ಮಾಡೋಕ್ಕಾಗಲ್ಲ ಅಂದರೆ ಚಳಿ ಆಗ್ತಿದೆ ಅಂದರು. ಶಾಲ್ ಕೊಡ್ಲಾ ಅಂತಂದರೆ ಬೇಡ, ಪ್ಯಾಂಟ್ ಇದೆ ಅಂದರು. ತಲೆಗೆ ಬೇಕು ಅಂದರು. ಹೇಳಿ ಎದ್ಬಿಟ್ಟು ನಾನು ಶಾಲ್ ಕೊಟ್ಟಿದ್ದೀನಿ, ತಲೆಗೆ ದಿಂಬ್ತಾರ. ನನ್ನ ಜೊತೆನೇ ಅದು ಓಕೆ. ಇವಾಗ ಮಾಡಿ ಸ್ಟ್ಯಾಟಿಸ್ಟಿಕ್ ಅಲ್ಲ, ನಿನ್ನೆ ಅಷ್ಟು ಪ್ರೀತಿ. ತುಪ್ಪ, ಒಂದು ಹಸುವಿನ ತುಪ್ಪ ಹಿಂಗಾಗುತ್ತೆ ತಪ್ಪು. ಸರಿ ಹೇಳ್ಬಿಡು. ಏನು ಹೇಳ್ತಲ್ಲ ನಂಗೆ, ನೀವು ಯಾರಂತಾನೆ ಗೊತ್ತಿಲ್ಲ. ಹೋಗಿ ಆ ಕಡೆ ಒಂದು 5 ನಿಮಿಷ ಅದಾದ್ಮೇಲೆ ನೋಡಿ ಬೆಸ್ಟ್ ಫ್ರೆಂಡ್ಸ್ ಥರ ಇರ್ತಾರೆ. It was lovely working with you. It was lovely and I've met some lovely people. Yes. Had a great time. I'll miss you all. Yeah, thank you so much for the amazing memories we had. And now ಒಪ್ಕೊಂಡಂತೆ we are not breaking the pact. ಮೋರ್ ಅಮೇಜಿಂಗ್ ಮೆಮೊರೀಸ್ ಟು ಕಮ್. Yes. ವೈಷ್ಣವಿ ಮದುವೆಲಿ ಸಿಗೋಣ. ಟಾಟಾ ಬಾಯ್. ನಾವು ತಿಂಡಿ ತಿನ್ಬೇಕು ಅಂತ ಟೆರೆಸ್ಗೆ ಬರ್ತಿದ್ವಿ. ಎಲ್ಲ ಗಂಡು ಮಕ್ಳೆ, ಹೆಣ್ಮಕ್ಳು ಇದುವರೆಗೂ ಬಂದಿಲ್ಲ. ಇವತ್ತು ನೋಡಿ ಅಲ್ಲಿ ಪಾನಿಪುರಿ ಮಸಾಲೆ ಪುರಿ ಅಂದ ತಕ್ಷಣ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ ಟೆರೆಸ್ಗೆ ತಿಂಡಿ ತಿನ್ನಕ್ಕೆ. ಇಲ್ದೇ ಹೋದ್ರೆ ರೂಮ್ ಬಿಟ್ಟು ಆಚೆ ಬರಲ್ಲ. ಅಲ್ಲೇ ತರ್ಸ್ಕೊಂತಾರೆ. ಏನ್ ತರ್ಸ್ಕೊಂತಾರೆ? ಇದೆ ಪಾನಿಪುರಿ ಮಸಾಲೆ ಏನಿಲ್ಲ, ಮನೆಯಿಂದ ತಿಂಡಿ ತರ್ತಾ ಇದ್ವಿ ನಾವು. ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ತಿಂಡಿ ಎಲ್ಲ ಆರ್ಡರ್ ಬರುತ್ತೆ ಅನ್ನೋದು ನಾವು ನೋಡಿದ್ವಿ. ನಾವೇ ತಂದ್ಕೊಂಡಿದೀವಿ ಆರ್ಡರ್. ಎಷ್ಟೊಂದಲ್ಲ ಪಾನಿಪುರಿ ಮಸಾಲೆ
ಮಸಾಲ ಪುರಿ ಅಂತಂದ್ರೆ ಹೆಣ್ಮಕ್ಳಿಗೆ ಅದು ಏನೋಪ್ಪ ಏನ್ ಪ್ರೀತಿನೋ ಒಂಥರ ಖುಷಿ ನಮ್ಗೆ ಹೌದು. ಭಯ ಎಕ್ಸ್ಟ್ರಾ ಚರ್ಕಾ ಡಾಲ್ನ ಎಕ್ಸ್ಟ್ರಾ ಖಾರ ಡಾಲ್ ಎಕ್ಸ್ಟ್ರಾ ಖಾರ ಅಶೋಕ್ ಯು ಜೋಕಿ ಪ್ರಾಪರ್ ಸಿಸ್ಟಮ್ ಡ್ರಿಂಕ್. ಶಾರ್ಟ್ಸ್ ಮೇಡಮ್ ಏನಾಗು ಇವತ್ತು ಕೊನೆಯ ದಿನ ಶೂಟಿಂಗು. ನಿನ್ನ ಮಿಸ್ ಮಾಡ್ಕೊಳ್ತೀನಿ ಆಯ್ತಾ. ನೀವು ಒಳ್ಳೇದಾಗಿ ಎಷ್ಟು ಚೆನ್ನಾಗಿ ಡವ್ ಮಾಡ್ಬೋದು ಅಂತ ಕಲಿಬೇಕು. ಡವ್ ಒಬ್ಬರಿ ಅಶೋಕ್, ಥ್ಯಾಂಕ್ ಯು. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಒಳ್ಳೇದಾಗಲಿ. ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಯು. ನಿಮ್ಮದು ಕೂಡ ಒಂದು ಹೊಸ ಚಾಪ್ಟರ್ ಶುರು ಆಗ್ತಾ ಇದೆ ಜೀವನದ್ದು. ಅದಕ್ಕೂ ಕೂಡ ನಾನು ನಿಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಖುಷಿಯಾಗಿರಿ, ಹೀಗೆ ನಗ್ನಗ್ತಾ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಶೋಕ್. ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಯು. ಇಟ್ ವಾಸ್ ನೈಸ್ ವರ್ಕಿಂಗ್ ನಂಗೆ ವಿತ್ ಯು. ಹೇಳಿಲ್ಲ ಅದನ್ನ. ನಿಂಗೆ ಹೇಳಲ್ಲ ಅದು. ಹೋಗು ತಳ್ಬೇಡ ನನ್ನನ್ನ. ಈಗ ಪಾನಿಪುರಿ, ಮಸಾಲ ಪುರಿ, ಬೇಲ್ ಪುರಿ, ದಹಿ ಪುರಿ ಎಲ್ಲ ತಿಂದು ಲಾಸ್ಟ್ ಸೀನ್ನ ಶೂಟ್ ಮಾಡ್ತಿದ್ದೀವಿ. ಶುಭಂ ಅನ್ನೋ ಒಂದು ಸೀನ್ನ. ಸೊ ಇಲ್ಲಿಗೆ ಇವತ್ತಿಗೆ ಸೀತಾರಾಮ ಮುಗೀತು. ಸೊ ಮುಗಿಸ್ಕೊಂಡು ಮನೆಗೆ ಹೋಗೋದು. ಬಟ್ ಎವ್ರಿಬಡಿ ಈಸ್ ಎಕ್ಸೈಟೆಡ್ ಇನ್ ಹ್ಯಾಪಿ. ಯಾರು ಬೇಜಾರು ಮಾಡ್ಕೋತಿಲ್ಲ. ಬಿಕಾಸ್ ದೇ ಆಲ್ ನೋ ಎವ್ರಿ ಎಂಡ್ ಹ್ಯಾಸ್ ಎ ನ್ಯೂ ಬಿಗಿನಿಂಗ್ ಅಂತ. ಅಲ್ವಾ ರಾಮ್? ಏನೋ ಇಂಗ್ಲಿಷ್ ಏನಮ್ಮ ಎವ್ರಿ ಎಂಡ್ ಹ್ಯಾಸ್ ಅ ನ್ಯೂ ಬಿಗಿನಿಂಗ್. ಓಕೆ ಗಾಯ್ಸ್, ಇವಾಗ ಶಾರ್ಟ್ ಮುಗಿಸ್ಕೊಂಡು ನಾವು ಶುಭಮ್ ಆ್ಯಕ್ಚುಲಿ ಎಲ್ಲರೂ ಇರಲ್ಲ, ಒಂದು ಫೋಟೋ ಅಷ್ಟೇ ಮುಗೀತು. ಲಾಸ್ಟ್ ಸೀನು ಜೈ ಜೈ ಚಕ್ಕಮ್ಮ. ಎವ್ರಿಬಡಿ ಇಸ್ ಎಕ್ಸೈಟೆಡ್. ಒಬ್ರು ಮುಖದಲ್ಲೂ ಬೇಜಾರು ಕಾಣ್ತಾ ಇಲ್ಲ. ಯಾರು ಬೇಜಾರಾಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿಲ್ಲ ಯಾರು ಅಂತ. ನೀನು ಅನ್ಸುತ್ತೆ, ಬಿಕಾಸ್ ಯು ವಿಲ್ ಬಿ ಮಿಸ್ಸಿಂಗ್ ಮೀ. She's telling that she won't miss some May. ನನ್ನ ಹೃದಯದಲ್ಲಿ ಒಂದು ಭಾಗ ನೀನು. ಹಿಂಗೆ ಮಿಸ್ ಮಾಡ್ಕೊಳ್ಳಿ. ಹೇಳು. ಥ್ಯಾಂಕ್ ಯು ಮಂಜು ಅವರೇ. ಥ್ಯಾಂಕ್ ಯು ಕುಮಾರ್ ಸರ್. Thank you so much. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸೀತಾ. ಥ್ಯಾಂಕ್ ಯು ಪ್ರಜು. ಕೊಡ್ಲ ಟೊಮ್ಯಾಟೊ ಗೊಜ್ಜು. ಥ್ಯಾಂಕ್ ಯು. ನಿಂಗೂ ಅಷ್ಟೇ ಎಲ್ಲ ಚೆನ್ನಾಗಿ ಮಗಳಿಗಿಂತ ಹೆಚ್ಚಾಗಿದ್ದಿ. ಬೇಬಿ ಯಾಕೆ ಕಳ್ತಾ ಇದೆಯಾ? ಯಾಕೆ ಬೇಬಿ? ಅಯ್ಯೋ. ಸೀತಾರಾಮ ಕೊನೆ ದಿನ ಕೇಕ್ ರೆಡಿ ಆಗಿದೆ. ಇಲ್ಲಿ ಸೀತಾರಾಮ, ನಾನು, ರಾಮ್ ಮತ್ತೆ ಸಿಹಿ. ಇಲ್ಲಿ ಜಿ ಕನ್ನಡ ಟಿಶ್ಯೂ. ಪ್ರಾಜೆಕ್ಟ್ ನಂಗೆ ಸಿಕ್ಕಿ ತುಂಬಾನೇ ಖುಷಿ ಆಯ್ತು. ಸೋ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಎವ್ರಿ ಒನ್. ಸೊ ಕಣ್ಣೀರು ಹರಿಸು. ಐಮ್ ಹೈಡಿಂಗ್ ಮೈ ಟಿಯರ್ಸ್. ಲಾಸ್ಟ್ ಡೇ ಇವತ್ತು. ಯಾಕಂದ್ರೆ ನನ್ನಿಂದ ಬೇರೆಯವರಿಗೆ ಆ ಒಂದು ನೋವು ಕೊಡಬಾರ್ದು ಅಂತ, ಸ್ಮೈಲಲ್ಲಿ ಎಂಡ್ ಮಾಡಬೇಕು ಅಂತ. ಬಿಕಾಸ್ ಯಾಕೆಂದ್ರೆ ಈ ಪ್ರಾಜೆಕ್ಟ್ ಅಷ್ಟು ಸಂತೋಷ ಕೊಟ್ಟಿದೆ ನನಗೆ. ಅಷ್ಟೇ ಮದುವೆ ಗೊತ್ತಾಯ್ತು. ಅಯ್ಯಯ್ಯೋ, ಎಲ್ಲ ರಿವೀಲ್ ಮಾಡ್ತವ್ರೆ. ಮದ್ವೆ ಆಗ್ತಿದೆ ಅಂತ. ಹೌದು, ಮದ್ವೆ ಆಗ್ತಿದೆ ನಂಗೆ. ಅಲ್ಲ ನಮ್ಮ ಆಶೀರ್ವಾದ ಎಲ್ಲ ನಮ್ಮ ಅಚ್ಚುಮೆಚ್ಚಿನ ಸೀತಾರಾಮ ಯಶಸ್ವಿಯಾಗಿ ಜೂನ್ 30ನೇ ತಾರೀಕು 490 ಸಂಚಿಕೆಗಳನ್ನ ಪೂರೈಸಿ ಕೊನೆಗೊಳ್ತಾ ಇದೆ. ಇದರ ಒಂದು ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಜೊತೆ ಆಗ್ತಿದ್ದೇವೆ. ಜಿ ಕನ್ನಡ ಹಲವಾರು ರಿಯಾಲಿಟಿ ಶೋಗಳನ್ನ ಇನ್ನೋಸ್ ಆಗಿ ಮಾಡಿದ್ದು, ಪ್ರಪ್ರಥಮ ಬಾರಿಗೆ ಧಾರಾವಾಹಿಯೊಂದನ್ನ ಇನ್ನೋಸ್ ಆಗಿ ಮಾಡಿದ್ದು ನಮ್ಮ ಸೀತಾರಾಮ. ಸಿಹಿಯಾದ ಧಾರಾವಾಹಿ ಯಾವುದು ಅಂತ ಕೇಳಿದ್ರೆ ಫಸ್ಟ್ ನೆನಪಾಗೋದು ಸೀತಾರಾಮ. ಇನ್ನು ಟೆಲಿಕಾಸ್ಟ್ ಶುರು ಆಗಿಲ್ಲ, ಅದಕ್ಕಿಂತ ಮುಂಚೆನೇ ಪ್ರೋಮೋದಲ್ಲೇ ಇಡೀ ಕನ್ನಡಿಗರ ಮನಸ್ಸನ್ನ ಗೆದ್ದಂತ ಧಾರಾವಾಹಿ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಸೀತಾರಾಮ. ಇವತ್ತು ಈ
ಶೂಟಿಂಗ್ ಅನ್ನ ಕೊನೆಗೊಳಿಸ್ತಾ ಇದ್ದೇವೆ. ಇದರ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಜಿ ಕನ್ನಡದ ಎಲ್ಲ HODಗಳು ಕಲಾವಿದರುಗಳು ಬಂದು ಕೇಕ್ ಅನ್ನ ಕಟ್ ಮಾಡಿ ಸಂಭ್ರಮಾಚರಣೆಯಲ್ಲಿ ನಮ್ಮೊಂದಿಗೆ ಜೊತೆ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಿಸ್ನೆಸ್ ಹೆಡ್ ಆದಂತ ದೀಪಕ್ ಸರ್, ಪ್ರೋಗ್ರಾಮಿಂಗ್ ಹೆಡ್ ಬಾಸ್ಕಿ ಸರ್, ಪ್ರೊಡಕ್ಷನ್ ಚೀಫ್ ಆಗಿರುವಂತ ಪ್ರಭಾಕರ್ ಸರ್, ಹೆಡ್ ಆಗಿರುವಂತ ಸೋಮು ಸರ್, HODಗಳು ನಮ್ ಜೊತೆಗೆ ಬರ್ಬೇಕು. ಹಿರಿಯ ಕಲಾವಿದರಾದಂತ ಚಂದ್ರು ಸರ್ ಅವರು ನಮ್ಮಿಂದ ಇದ್ದಾರೆ, ಮುಖ್ಯಮಂತ್ರಿ ಸರ್, ಅವ್ರು ಕೂಡ ಅಂತ ಕೇಳ್ತಾ ಇದ್ದೀನಿ. ಮೊಮೆಂಟೋಸ್ ಕೊಟ್ಟಿದ್ದಾರೆ. ನಿಮ್ಮ ಮೊಮೆಂಟೋಸ್ ಮೊಮೆಂಟೋಸ್ ನನ್ನ ಮುಖ ಕಾಣ್ತಲ್ಲ. ಯೇ ಒನ್ ಲಾಸ್ಟ್ ಟೈಮ್ ಥ್ಯಾಂಕ್ ಯು ಬಾಯ್ ಸಿ ಯು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸೀತಾ ಪಾತ್ರ ನನ್ನ ಜೀವನಕ್ಕೆ, ನನ್ನ ಹೃದಯಕ್ಕೆ ತುಂಬಾ ಹತ್ತಿರ ಆಗಿತ್ತು. ಆ್ಯಂಡ್ ನೀವೆಲ್ಲರೂ ಇಷ್ಟು ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಪ್ರಾಮಿಸ್ ಮುಂದೆ ಒಂದು ಪ್ರಾಜೆಕ್ಟ್ ಜೊತೆ ನಾನು ಡೆಫಿನೆಟ್ಲಿ ನಿಮ್ಮ ಮುಂದೆ ಬರ್ತೀನಿ, ಎಂಟರ್ಟೈನ್ ಮಾಡ್ತೀನಿ ಅಂತ. ಎವ್ರಿ ಎಂಡ್ ಹ್ಯಾಸ್ ಎ ನ್ಯೂ ಬಿಗಿನಿಂಗ್ ಅಂತ ಪ್ರಾಮಿಸ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್. ಹಾಂ, ಇವ್ರು ಯಾರು ಅಂತ ನಾವು ಯೋಚನೆ ಮಾಡ್ತಿದ್ರೆ ಸಿಹಿನ ಇಷ್ಟು ದಿನ ಡೂಪಾಗಿ ಇವರೇ ಇದ್ದಿದ್ದು. ಬಾಡಿ ಡಬಲ್, ನಮ್ಮ ಆ್ಯಕ್ಚುಲ್ ಸಿಹಿ ಬಾಡಿ ಡಬಲ್ ಸಿಹಿ. ಸೊ ಬಾಯ್ ಗಾಯ್ಸ್, ಬಾಯ್, ಟೇಕ್ ಕೇರ್, ಬಾಯ್.